ದೋಸೆ ಹಿಟ್ಟಿನ ವಿಚಾರದಲ್ಲಿ ದೋಸೆ ಹಿಟ್ಟಿಗೂ MD ಟ್ರಾನ್ಸ್ಫರ್ಗೆ ಏನು ಸಂಬಂಧ? ಜನ ಆಕ್ರೋಶ ಯಾವ ಜನ ಆಕ್ರೋಶ ಮಾಡಿದ್ದಾರೆ? ಸುಮ್ಮನೆ ಏನೋ ಒಂದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದನ್ನ ಅಲ್ಲ. ನೋಡಿ, ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕಾಗುತ್ತೆ. ಯಾವುದೋ ಒಂದು ಕೇರಳ ಲಾಬಿ ಮಾಡಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿ ಹೆಸರು ಬರೆಯೋದು, ಸನ್ಮಾನ್ಯ ಉಪಮುಖ್ಯಮಂತ್ರಿ ಹೆಸರು ಬರೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ. KMF ಸಂಸ್ಥೆ ಇದು ರೈತರ ಸಂಸ್ಥೆ. ಇದು ವ್ಯಾವಹಾರಿಕ ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ. ನೀವಾಗಲಿ ನಾವಾಗಲಿ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಮತ್ತು ಅದರ ಸಾಧಕ ಬಾಧಕಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ತರುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸೊ ಅದರೆಲ್ಲ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತೀನಿ, ದೋಸೆ ಇಡ್ಲಿ ಹಿಟ್ಟು ಇವತ್ತಿಂದಲ್ಲ, ಇದು ಚರ್ಚೆ 1 ವರ್ಷ ಆಯಿತು ನಮ್ಮ ಬೋರ್ಡಿಗೆ ಬಂದು. ಎಷ್ಟು? 1 ವರ್ಷ ಆಯಿತು. ಸೊ 1 ವರ್ಷ ಆದಮೇಲೆ ಅದನ್ನು QC ಕಳಿಸೋದು, ಟೆಸ್ಟ್ ಮಾಡಿಸೋದು. ಸೊ ಯಾಕಂದರೆ ನಮ್ಮ ಬ್ರ್ಯಾಂಡ್ ಹೆಸರು ಕೆಡಬಾರ್ದಲ್ಲ. ಸೊ ನಾವು ಬೇರೆ ಒಂದು ಸಂಸ್ಥೆಯ ಒಂದು ಹಿಟ್ಟನ್ನು ನಮ್ಮಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸುವಂಥ ಸಂದರ್ಭದಲ್ಲಿ ಏನಾದರೂ ಫುಡ್ಡಲ್ಲಿ ಹೆಚ್ಚು ಕಡಿಮೆ ಆದರೆ ಸೊ ಯಾರಿಗೆ ಕೆಟ್ಟ ಹೆಸರು ಬರೋದಿದು? ನಮ್ಮ ಬ್ರ್ಯಾಂಡ್ ಅಲ್ಲ. ಸೊ ನಂದಿನಿ ಬ್ರ್ಯಾಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳೆದಿದೆ. ಸೊ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನರು ಮತ್ತು ಇಡೀ ದೇಶದ ಜನರು ನಂದಿನಿ ಬ್ರ್ಯಾಂಡ್ ಬಗ್ಗೆ ಬಹಳ ಒಂದು ದೊಡ್ಡ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. Ashwavega English News. Coming soon. Your channel, your voice, your trust.